ಆಯ್ತ್ರಿ ಈಗ ಟೈಮು 9:31 ಐತ್ರಿ ಕರೆಕ್ಟ್. ಮತ್ ಈಗ ಏರ್ಪೋರ್ಟಿಗೆ ಬಂದಿ ನಾನು ಮ್ಯಾಗ. ಟೋಕನ್ ನೋಡಿದ್ರ 11:15 ಐತಿ. 11:15 ಅಂತಂದ್ರೆ ಈಗ ಮತ್ 10:00 ಒಂದು ಲ್ಯಾಂಡ್ ಆಗುತ್ತ. 10:00 ಲ್ಯಾಂಡ್ ಆತಪ್ಪ ಅಂತಂದ್ರ ಅದ್ರ ಟ್ರಿಪ್ ಸಿಗ್ಬೇಕಾದ್ರ ಅರ್ಧ ಗಂಟೆ ಬೇಕು. ಅರ್ಧ ಗಂಟೆದಾಗ ನನಗೆ ಏನ್ ಕಿತ್ತು ದಬಾಕ್ತೀನಿ ಅನ್ನೋದು ಏನೈತಿ ಇಂಪಾರ್ಟೆಂಟ್ ಆಗುತ್ತ. ನೋಡಮ್ ಅದ್ರಾಗ ಟ್ರಿಪ್ ಸಿಕ್ಕಿತಪ್ಪ ಅಂತ ಎಲ್ಲಿ ಸಿಗುತ್ತೆ ಜೈ ಅನ್ಬೇಕ್ ಹಂಗ. ಯಾಕಂದ್ರ ಇದು ಗಾಡಿ ಓನರ್ದರ, ನಾ ಡ್ರೈವರ್ ಅಲ್ಲ. ಓನರ್ಗೆ ನನ್ನಿಂದ ಲಾಭ ಇದ್ರ ನಾನು ಏನೈತಿ ಇಟ್ಕೋತಾನ ಕೆಲ್ಸಕ್ಕ. ಇರ್ಲಿಕ್ಕಪ್ಪ ಅಂತಂದ ತಮ್ಮ ನಿನ್ ಲಾಭ ಏನಿಲ್ಲ ನನಗ ಹೋಗ್ಬಿಡು ಅಂತ ಕಳಿಸ್ತಾನ. ಮತ್ ನಮ್ಗೆ ಏನೇ ಕೆಲಸ ಇರೋರಂಗಾಗತ್ತ. ಮಾಡ್ಬೇಕು, ಲಾಭ ತೆಗಿಬೇಕು ಓನರ್ಕ. ದಿನಕ್ಕೊಂದ್ 3,000 ಏನೈತಿ ಗಾಡಿ ಹೊಡ್ಯಾಕತ್ತಪ್ಪ ಅಂತಂದ್ರ ಸಾಕಂತಾನ ಓನರ್. ಅದ್ರ ಮ್ಯಾಗಿಂದ ಏನ್ ಆಸೆ ಏನ್ ಇಟ್ಕೊಳ್ಳೋದಿಲ್ಲ. ಕನಿಷ್ಠ ಒಂದ್ 3,000 ಆಗಬೇಕು ನಮ್ಗ. 3,000 ರೂಪಾಯಿ ಆಗ್ಲಿಕ್ಕಂತಂದ್ರ ಮುಗೀತ್. ಓನರ್ಗೆ ಲಾಸ್ ಆಗುತ್ತೆ ಪಾಪ. ಮತ್ ಅವರು ಬಂಡವಾಳ ಹಾಕಿ ಗಾಡಿ ತೆಗ್ದಿರ್ತಾರ. ಗಾಡಿ ಸರ್ವಿಸ್ ಖರ್ಚು ಅಂತ ಜಾಸ್ತಿನೇ ಆಗುತ್ತ. ಗಾಡಿ ಸರ್ವಿಸ್ ಖರ್ಚು ಮತ್ತೆ ಕಮಿಷನ್, ಟ್ರಿಪ್ ಸಿಗ್ಲಿಕ್ಕಂತಲ್ಲಿ ಹಾಫ್ ಆಗ್ಬಿಡ್ತೈತಿ. ನಮ್ಕಿಂತ ಹಾಫ್ ಆಗುತ್ತೆ ಅವ್ರಿಗೆ. ಏನ್ ಮಾಡುದು ಇವತ್ತೊಂದ್ ದಿನ ಏನ ಆಗ್ಲಿಲ್ಲ ಅಂತ ಕೇಸಿ. ನೋಡಮ್ರಿ, ಇನ್ನೊಂದ್ ಅರ್ಧ ತಾಸ್ನಾಗ 1 ತಾಸ್ನಾಗ ಲ್ಯಾಂಡ್ ಆಗುತ್ತ. 1 ತಾಸ್ನಾಗ ಲ್ಯಾಂಡ್ ಆಗಿ ಜನ ಬರಕತ್ತಾರಪ್ಪ ಅಂತಂದ್ರ ನೋಡಮಂತ ಟ್ರಿಪ್ ಸಿಗ್ತೈತಿ ಏನಿಲ್ಲ ಅಂತ ಒಂದ್ ಕೇಸಿ. ಟೋಕನ್ ಮಾತ್ರ 11:15 ಐತಿ. ಬರ್ಬೋದ್ ಅಂತ ಅನ್ಕೊಂಡಿನ್. ಟ್ರಿಪ್ 11:15 ಇದ್ರ ಬೇಗ ಬರುತ್ತ. ನೋಡು ನೋಡಿ ಸರ್, ಇಲ್ಲೊಂದು ಡ್ರಾಪ್ ಆಯ್ತು. ಶ್ರೀನಿವಾಸ್ ಮುಕ್ಕ ಕಾಲೇಜ್. ಜಸ್ಟ್ ಡ್ರಾಪ್ ಆಗಿ ರಿಟರ್ನ್ ಏರ್ಪೋರ್ಟ್ ಕಡೆಗೆ ನಮ್ಮ ಪಯಣ. ಸೆಟ್ ಸಾವು ಮರ, ಒಂದ್ ಹುಡುಗಿಗೆ ನೀರ್ ಸಿಡಿತು. ಗುಂಡಿಗಾಯ್ಸಿ ಬಂದ್ಬಿಟ್ಟೆ ನಾನು. ಹುಡುಗಿ ನೀರ್ ಸಿಡಿತು ಪಾಪ. ಅಕ್ಕ ಕಾಲೇಜ್ ಹೊಂಟಿದ್ಲು ರೆಡಿಯಾಗಿ. ನಾನು ನೋಡ್ಲಿಲ್ಲ ಅದನ್ ಗುಂಡಿ. ಓಹ್, ಬೆಳಿಗ್ಗೆ ಒಂದು ಟ್ರಿಪ್ ಮತ್ತೆ ಇವಾಗ ಒಂದು ಟ್ರಿಪ್ ಆಯ್ತು. ಇನ್ನೊಂದೇನಿಲ್ಲ ಅಂದ್ರೆ ಒಂದು 3 ಟ್ರಿಪ್ ಆದ್ರೆ ಒಳ್ಳೇದು. ಇನ್ನ ಬೆಸ್ಟ್ 3 ಟ್ರಿಪ್ ನೋಡಿ. ಲಾಟ್ರಿ ಅಂತ 3 ಟ್ರಿಪ್ ಸಿಕ್ಕಿದ್ರ. ಇಲ್ಲಿಂದ ಲೆಫ್ಟ್ ಹೋಗ್ಬೇಕು ನಾವು. ಇದು ಮುಕ್ಕ ನೋಡ್ರಿ ಸರ, ಮಂಗಳೂರು ಆಗಿದ ಮುಕ್ಕ. ಇಲ್ಲಿಂದ ಮತ್ತ ನೀವು ಹಿಂದಕ್ಕ, ಈಗ ನಾ ಮುಂದಕ್ಕೆ ಹೊಂಟಿನಿ. ಹಿಂದಕ್ಕೆ ಹೋದ್ರ ಹಳೆ ಅಂಗಡಿ ಅಂತ ಬರ್ತೈತಿ. ಹಳೆ ಅಂಗಡಿ ಆದ್ಮೇಲೆ ನೆಕ್ಸ್ಟ್ ಬರೋದು ಮುಲ್ಕಿ ಅಂತ ಊರು. ಮುಲ್ಕಿ ಆದ್ಮೇಲೆ ನಿಮ್ಗೆ ಒಂದು ಟೋಲ್ ಸಿಗುತ್ತ. ಆ ಟೋಲ್ ಪಾಸ್ ಆದ್ರ ಉಡುಪಿ ಡಿಸ್ಟಿಕ್ ಅಂದ್ರ ಪಡುಬಿದ್ರಿಗೆ ಎಂಟ್ರಿ. ಈಗ ನಾವು ಆ ಕಡೆ ಪಡುಬಿದ್ರಿಗೆ ಹೊಂಟಿಲ್ಲ, ವಾಪಸ್ ಮಂಗಳೂರು ಹೊಂಟಿವಿ. ಇದು 2ನೇ ಟ್ರಿಪ್ ಸಿಕ್ಕಿತ್ತು ನಮ್ಗೆ ಆಲ್ರೆಡಿ. ಇನ್ನ ಹೋಗ್ಬೇಕು. ಇನ್ನ ಏರ್ಪೋರ್ಟ್ಗೆ ಸೀದಾ ಹೋಗಿ ಟೈಮ್ ಎಷ್ಟಾಗೈತಿ? 12:05. ಸಾರಿ, 12:10. 12:10ಕ್ಕೆ ಒಂದು ಟ್ರಿಪ್ ನ ಮಾಡಿದೆ ನಾನು. ನೋಡ್ರಿ, ಬೆಳಿಗ್ಗೆ 8 ಗಂಟೆಗೆ ಸಿಕ್ಕಿರೋ ಟ್ರಿಪ್ ಇವಾಗ ರಿಟರ್ನ್ 12 ಗಂಟೆಗೆ ಅಂದ್ರ ಈಗ ಒಂದು ಟ್ರಿಪ್ ಸಂಬಂಧ ನಾನು 4 ಅವರ್ ವೇಟ್ ಮಾಡಿದೆ. ನಾನು ಅಲ್ಲಿ ವೇಟ್ ಮಾಡ್ಬೇಕು. ಹೊರಗಡೆ ಹೋಗಿ ನಾನು ಸಿಟಿಯಾಗ ದುಡಿತೀನಿ ಅಂದ್ರ ಆಗಲ್ಲ. ಸಿಟಿಯಾಗ ಟ್ರಿಪ್ ಎಲ್ಲ ಜಾಸ್ತಿ ಬರ್ತಾವ್ರಿ ಸರ, ಅದ್ರ ರೇಟ್ ಬರೋದಿಲ್ರಿ. ಕಿಲೋಮೀಟರ್ಗೆ ಎಷ್ಟು ಕಿಲೋಮೀಟರ್ ಅಲ್ಲ, ನಂಗೆ ಕಿಲೋಮೀಟರ್ ಹಂಗೆ ಗೊತ್ತಾಗಲ್ಲ. ಇದು ಒಂದು 12 ಕಿಲೋಮೀಟರ್ ಆತರ ಇರ್ತೈತ್ರಿ. ಬರೀ 300, 400. ಇದು ಸಾರಿ, ನಮಗ್ ತೋರ್ಸುದು ಆ್ಯಪ್ನಾಗ 300, 400 ಅಂತ ತೋರ್ಸುತ್ತ. ಆದ್ರೆ ಕಸ್ಟಮರ್ಗೆ ಮಾತ್ರ ನಮ್ಗಿಂತ 100 150 ರೂಪಾಯಿ ಜಾಸ್ತಿ ತೋರ್ಸುತ್ತ. ಅವ್ರಿಗೆ, ಅವ್ರು ಬುಕ್ ಮಾಡ್ತಿರ್ತಾರಲ್ಲ, ಅವ್ರಿಗೆ ಕರೆಕ್ಟ್ ಆಗಿ ರೇಟ್ ತೋರಿಸ್ಲಿ ಅಂತ. ನಾವು ಬುಕ್ ಆಗಿರೋ ತಗೊಂಡ್ ಹೋಗೋದಲ್ಲ, ಇವ್ರಿಗೆ ಹೆಂಗಾದ್ರೂ ಸುಮ್ ತಗೊಂಡ್ ಹೋಗ್ತಾರ ಅಂತ ಅವ್ರು. ಏನ್ ಮಾಡಕ್ಕಾಗಲ್ಲ, ಸುಮ್ನೆ ಹೆಂಗ್ ಸಿಗ್ತೈತಿ ಹಂಗ್ ಮಾಡ್ಕೊಂಡ್ ಹೋಗ್ಬೇಕು. ಆದ್ರೆ ಹೊರಗಡೆ ನಾನು ದುಡಿತೀನಿ ಅಂತಂದ್ರ ಕಸ್ಟಮರ್ ಒಟ್ಟಿಗೆಲ್ಲ ಮಾತಾಡ್ಕೊಂತ ಹೊಡಿಬೇಕಷ್ಟೇ. ಕೆಲವೊಬ್ರು ಕೊಡ್ತಾರ, ಕೆಲವೊಬ್ರು ಏನೋ ಅವ್ರಿಗೆ ಅರ್ಥ ಆಗಲ್ಲ. ಡ್ರೈವರ್ ಕಷ್ಟ, ಓನರ್ ಕಷ್ಟ. ಸುಮ್ನೆ ಆ್ಯಪ್ ಎಷ್ಟು ಕೊಟ್ಟಿರ್ತಾನೋ ಅಷ್ಟೇ ಕೊಡ್ತೀನಿ ಅಂತ ಕೆಲವೊಬ್ರು ನಿಂತು ಬಿಡ್ತಾರ. ಮತ್ತೆ ನಾವು ಇದನ್ನ ಸೆಟ್ ಆಗ್ಲಿಲ್ಲ ಅಂತಂದ್ರ ನಾವು ಸ್ವಲ್ಪ ಒಂದು 100, 200 ರೂಪಾಯಿ ಜಾಸ್ತಿ ಕೇಳಿದ್ರೆ ಅದನ್ನ ಬರೋದು ರಿಪೋರ್ಟ್ ಮಾಡ್ಬಿಡುದು.
ಹಾ ಇವ ಏನ್ ಈ ಡ್ರೈವರ್ ಏನೈತಿ ಎಕ್ಸ್ಟ್ರಾ ತಗೊಂಡ ನನ್ನ ಹತ್ರ ಎಕ್ಸ್ಟ್ರಾ ಕೇಳಕತ್ತಾನ ಅಂತಂದು. ಆ ಇವಾಗ ಡೀಸೆಲ್ ರೇಟ್ ಕೂಡ 98 ರೂಪಾಯಿ ಆಗೈತಿ. 98 ರೂಪಾಯಿ ಅಂತ ಒಂದ್ ಕೆಜಿ. ಈಗ ನಮ್ಗ ಸಪೋಸ್ ಈಗ ಎಕ್ಸಾಂಪಲ್ ಒಂದು ಸಿಟಿಯಿಂದ ಸಿಟಿಗೆ ಒಂದು ಏನೋ 10 ಕಿಲೋಮೀಟರ್ ಅಂತ ಅನ್ಕೊಡ್ರಿ ನೀವು. 10 ಕಿಲೋಮೀಟರ್ ಇಂದ ನಂಗೆ ಟ್ರಿಪ್ ಸಿಕ್ಕಿತ್ತು. ಅಷ್ಟಕ್ಕೆ ಇಲ್ಲಿ ಹೊರಗಡೆ ಎಷ್ಟು ಕೊಡ್ತಾನಂತಂದ್ರ ಬರೀ ನಾನು ಎಷ್ಟು 400 ರೂಪಾಯಿ 500 ರೂಪಾಯಿ ಕೊಡ್ತಾನ ಅಷ್ಟೇ 10 ಕಿಲೋಮೀಟರ್ಗೆ. ಸಿಟಿಯಾಗ 10 ಕಿಲೋಮೀಟರ್ ವರ್ಕೌಟ್ ಆಗಲ್ರಿ. 400 500 ರೂಪಾಯಿ ಗೇರ್ ಹಾಕ್ಬೇಕು ತೆಗಿಬೇಕು ಹೋಗ್ತದ ಅಲ್ಲೇ 200 ರೂಪಾಯಿ 300 ರೂಪಾಯಿ ಡೀಸೆಲ್. ನಾವ್ ಹೋಗಿ ರಿಟರ್ನ್ ಬರ್ಬೇಕಲ್ಲ. ರಿಟರ್ನ್ ಯಾವ್ದು ಬಾಡಿಗೆ ಯಾವ್ದಾರ ಸಿಕ್ತು ವರ್ಕೌಟ್ ಆಗುತ್ತ, ಯಾವ್ದು ಸಿಗ್ಲಿಲ್ಲ ಅಂದ್ರೆ ಹೋಯ್ತು 200 300 ರೂಪಾಯಿ ನಮ್ದು ಡೀಸೆಲ್ದು. ಅದ ಒಂದು 100 ರೂಪಾಯಿ ಏನೈತಿ ನಾವು ಅಲ್ಲಿ ತಕ 10 ಕಿಲೋಮೀಟರ್ ಹೋಗಿ ಬಿಟ್ಟು ಬರ್ಬೇಕು. ಏನ್ ನಾವು ಹೋಗಿದ್ರಾಗ ಒಂದು 300 400 ರೂಪಾಯಿ ಆದ್ರೂ ಉಳಿತಂದ್ರ ಆಯ್ತಪ್ಪ ಉಳಿತು ಅಂತ ಅಂದು ನಮ್ಗೊಂದ್ ಇಂಟ್ರೆಸ್ಟ್ ಇರ್ತೈತಿ ಡ್ಯೂಟಿ ಎಲ್ಲ ಮಾಡಾಕ. ನಾನ್ ಮಾಡಬೇಕು, ಇಂಟ್ರೆಸ್ಟ್ ಇಲ್ಲಂದ್ರ ಮಾಡಬೇಕು. ಯಾಕಂತ ನಾ ಡ್ರೈವರ್ ಅಲ್ಲ, ಮಾಡ್ಬೇಕು ನಾನು. ಓನರ್ ಇದ್ನಪ್ಪ ಅಂತಂದ್ರೆ ನಾನು ಇಷ್ಟ ಆಗುತ್ತೆ. ನಾನು ಇವತ್ತು ಬೇಡ, ನನಗ ಇವತ್ತು ರೇಟ್ ಕಡಿಮೆ ಸಿಗತ್ತೀನಿ, ನಾನು ನಾಳೆಯಿಂದ ಮಾಡ್ತೀನಿ ಅನ್ಬಹುದು. ಈ ತರ ಮೈಂಡ್ ಸೆಟ್ ಏನೈತಿ ಮಾಡ್ಕೋಬಹುದು. ನೋಡ್ರಿ, ಈಗ ನಾನು ಮುಕ್ಕದಿಂದ ಸುರತ್ಕಲ್ ಬಂದೆ. ಇದು ಸುರತ್ಕಲ್ ಫ್ಲೇವರ್ ಹೊಂಟೀನಿ, ಹೋಗ್ಬೇಕಿನ್ನ. ಹಂಗ ನಿಮ್ಮೊಟ್ಟಿಗೆ ಮಾತಾಡ್ತಾ ನಾನು ಏನು ಸುರತ್ಕಲ್ ಬಂದ್ಬಿಟ್ಟೆ. ಹೆಂಗ ನೋಡ್ರಿ ರೇಟ್ ಕಾರ್ ಹೆಂಗ್ ಹೋಗ್ಕನವ ಕೇರಳ. ಅಣ್ಣಗಳು ಕೇರಳ ಗಾಡಿಯವ್ರು ಹೊಡಿತಾರೆ ಗಾಡಿ. ರೋಡ ಅವಾಗ ಈ ಫುಲ್ ರೋಡ ಅವಾಗ ಒಬ್ಬಗ್ಬೇಕ್ರಿ ಅದು ಕೇರಳ ಗಾಡಿಗೆ. ಆ ತರ ಹೊಡಿತಾರೆ ಅವ್ರ ಗಾಡಿ. ಫುಲ್ ರ್ಯಾಶ್ ಡ್ರೈವಿಂಗ್ ರೀ. ಯಾವ ಟೈಮ್ದಾಗ ಮತ್ ಕಂಟ್ರೋಲ್ ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಸುಮ್ ಯಾಕಡೆ ಜಾಕ ಅನ್ನತ್ತ ಆ ಕಡೆ ಎಳ್ದ್ ಬಿಡ್ತಾರೆ ಗಾಡಿ. ಹಿಂದ ಮುಂದ ಗಾಡಿ ಏನು ನೋಡಲ್ಲ ಅವ್ರು. ಜಾಕ ಅಂತ ಹೊಡೆದ್ ಬಿಡೋದು ಆ ಕಡೆಗೆ. ಈ ಮಂಗಳೂರಾಗ ಸಿಟಿ ಬಸ್ ಒಂದು ಅನಾಮತ್ ಹೊಡಿತಾರೆ ಅವ್ರು. ಹಂಗ ಸ್ವಲ್ಪ ಜಾಕ ಅಂತ ನುಗ್ಗಿಸೇ ಬಿಡ್ತಾರ ಹಂಗೆ. ಮಗ್ಳದ ಏನ್ರ ಮಾಡ್ಕೊಂತ ಹೋಗ್ಲಿ ಆ ಕಡೆ. ನಾವೊಬ್ಬ ನಂದು ಒಂದು ಟೈಮಿಂಗ್ ಕವರ್ ಆತಂದ್ ಸಾಕಂತ ಅವ್ರು. ಮತ್ ಪಾಪ ರೀ, ಅವ್ರಿಗೂ ಏನೈತಿ ಟೈಮಿಂಗ್ ಇದಿರ್ತೈತಲ್ಲ. ಹಾ ಬಸ್ ಸ್ಟ್ಯಾಂಡ್ ನಾಗ ಟೈಮ್ ಹೋಗ್ಬೇಕಂತ ಇರ್ತೈತಿ. ಹೋಗ್ಲಿಕ್ಕಂದ್ರ ಇವ್ರು ದಂಡ ಕಟ್ಬೇಕಂತ ಇರ್ತೈತಿ. ಅವ್ರ ಯಾಕೆ ಕೈಯಲ್ಲಿ ಕಟ್ಲಿ ಅಂತ ಅವ್ರು ಮತ್ತೆ ರ್ಯಾಶ್ ಡ್ರೈವಿಂಗ್ ಹೊಡಿತಾರ ಅವ್ರು. ಟೈಮಿಂಗ್ ಕರೆಕ್ಟ್ ಆಗಿ ಕೊಟ್ರ, ಟೈಮಿಂಗ್ ಕರೆಕ್ಟ್ ಆಗನ ಅದಾವು, ಬಟ್ ಎಲ್ಲಾ ಬಸ್ಸಿಗೂ ಸಿಗ್ಬೇಕಲ್ಲ ಟೈಮಿಂಗ್. ಅದಕ್ಕೆ ಅವ್ರು ಆತರ ಟೈಮಿಂಗ್ ಸೆಟ್ ಮಾಡ್ಯಾರ. ಗಾಡಿ ಏನ್ರ ಕಮ್ಮಿ ಇದ್ದವಪ್ಪ ಅಂತಂದ್ರ ಕರೆಕ್ಟ್ ಫ್ರೀಡಮ್ ಸಿಗ್ತೈತಿ ಎಲ್ಲಾ ಬಸ್ಸಿಗೂ. ಟೈಮ್ ಆರಾಮ್ಸೆ ಹೊಡೆದ್ರು ಆರಾಮ ರೀಚ್ ಆಗುವಂಗ ಇರ್ತೈತಿ. ಅಂದಾಗ ಅವ್ರದೊಂದು ಇದಿರ್ತೈತಿ, ಅದು ಇರ್ತೈತಿ, ಎಲ್ಲ ಇರ್ತೈತಿ. ಈಗ ನಾವ್ ಹೆಂಗ್ ಗುದ್ದಾಡ್ತೀವಿ ನೋಡ್ರಿ. ಅಣ್ಣ ರೆಡ್ ಕಾರ್ ನೋಡ್ರಿ ಅಲ್ಲಿ ಹೆಂಗ್ ಹೊಡಿತಾನ ಸದ್ದ. ಅವ್ನ ಹಿಂದಿಂದ ಹೊಕ್ಕಿ ನೋಡ್ರಿ, ಅವ್ನ್ ಡ್ರೈವಿಂಗ್ ನೋಡ್ರಿ ಅಷ್ಟ. ಅವ್ರು ಏನ್ರ ಅಕಸ್ಮಾತ್ ರೆಡ್ ಕಾರ್ನವ್ರು ಕೇರಳ ಗಾಡಿಯವ್ರು ಏನ್ರ ಇಲ್ಲಿ ಮಂಗಳೂರು ಇರೋದಪ್ಪ ಅಂತಂದ್ರ ಒಳ್ಳೆ ಡ್ರೈವಿಂಗ್. ಕೇರಳದವ್ರು ಇದ್ರಪ್ಪ ಅಂತಂದ್ರ ಆ ಕಡೆ ಚಪ್ಪಂತ ಹೋಗ್ತಾರ ಅವ್ರು ಅಷ್ಟೇ. ನಾನು ಸ್ವಲ್ಪ ಮೊಬೈಲ್ ಬಾಳ ಅಂದ್ರೆ ಬಾಳ ಅಳಗಾಡಕತೈತ್ರಿ ಅದು. ಫೋನ್ ಹೋಲ್ಡರ್ ಕರೆಕ್ಟ್ ಐತಿ, ಗಾಡಿನ ಡಗಡಗ ಅಂತ ಮಾಡಾಕತೈತಿ ಸೌಂಡ್. ಅದ ನಿಮ್ ಸೌಂಡ್ ಕೆಲಸ ಇದಿಲ್ಲ ನನಗಂತ್ರ ಗೊತ್ತಾಗಲ್ಲ. ಈಗ ನಾ ಮಾತ್ರ ಸುಮ್ ಹೊಂಟಿನ. ಆದ್ರ ಬಂದೇನ್ರಿ ಮಾತಾಡ್ತಾ ಇಲ್ಲಿ ಬಂದೆ. ಹೊಸ ಬೆಟ್ಟಕ್ಕೆ ಬಂದೆ ನಾನು. ಹೊಸ ಬೆಟ್ಟ ಕ್ರಾಸ್ ಆದ್ರ ನೆಕ್ಸ್ಟ್ ಬರೋದು ಕುಲೈ. ಕುಲೈ ಒಂದು ಹೋಗಿ ಪಾಸ್ ಆಗಿ, ಮತ್ತ ಪೈಕಂಪಡಿ ಪಾಸ್ ಆಗಿ, ಅಲ್ಲಿಂದ ಪನಂಬೂರು ರೋಡ್ ಕ್ರಾಸ್ ಆಗಿ, ಅಲ್ಲಿಂದ ಕೂಳೂರ್ ಪಾಸ್ ಆಗಿ, ಅಲ್ಲಿಂದ ಮತ್ತೆ ಲೆಫ್ಟ್ ತಗೋಬೇಕು ನಾವು. ಕೂಳೂರಿಂದ ಲೆಫ್ಟ್ ತಗೊಂಡು ಸ್ಟ್ರೈಟ್ ಹೋದ್ರ ಮತ್ತೆ ಕಾವೂರ್ ಜಂಕ್ಷನ್ ತನಕ ಎಲ್ಲಿ ಟರ್ನಿಂಗ್ ಇಲ್ಲ. ಕಾವೂರ್ ಜಂಕ್ಷನ್ ಹೋದ್ಮೇಲೆ ಮತ್ತೆ ಅಲ್ಲಿಂದ ಲೆಫ್ಟ್ ತೆಗೆದ್ರೆ ಸೀದಾ ಇದು ನಮ್ದು ಏರ್ಪೋರ್ಟ್ ಬರೋ ತನಕ ಎಲ್ಲಿ ಟರ್ನಿಂಗ್ ಇಲ್ಲ. ಯಾರ ಒಳಗೆ ಮತ್ತೆ ಎಳ್ಕೊಳಂಗಿಲ್ಲ ಗಾಡಿ. ನೋಡ್ರಿ ಇಲ್ಲಿ ನಮ್ ಪೊಲೀಸರ ಸರ್ಗಳು ನಿಂತಾರ, ಫೈನ್ ಆಗತ್ತಾರ. ಹೆಲ್ಮೆಟ್ ಕರೆಕ್ಟ್ ಆಗಿ ಹಾಕೊಂಡ್ ಬಂದ್ರ, ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರೆ ಅವ್ರ ಯಾಕೆ ಫೈನ್ ಹಾಕ್ತಾರಿ? ಹೆಲ್ಮೆಟ್ ಇರ್ಬೇಕು ಮೇನ್ ಪಾಯಿಂಟ್. ಗಾಡಿ ಇಬ್ರೇ ಇರ್ಬೇಕು. ನೋಡಿಲ್ಲ ಅಂಕಲ್ ಆಂಟಿ ಸೋಕರ ಆ ತರ ಇರ್ಬೇಕು ಸಿಸ್ಟಮ್.
ಇಲ್ಲ ನನ್ನ ಯಾರು ಹಿಡಿತಾರ ಏನ್ ಮಾಡ್ತಾರ ಅಂತ ಅಂದ್ರ ಮತ್ತೆ ಹಂಗ್ ಹಿಡಿದ್ ಕೇಸ್ ಫೈನ್ ಹಾಕ್ತಾರ ಅಷ್ಟೇ. ಅವ್ರೇನು ಮಾಡಲ್ಲ ಮತ್ತ ನೀವ್ ಫೈನ್ ಕಟ್ಟಲ್ಲ ಗಾಡಿ ಹೋಯ್ತಾರ ಅಷ್ಟೇ. ಗೌರ್ಮೆಂಟ್ ರೂಲ್ಸ್ ಐತ್ರಿ, ಅದು ನಮ್ ಸೇಫ್ಟಿ ಸಂಬಂಧ ಮಾಡ್ತಾರಲ್ಲ ಅವ್ರು. ಹಾ ಇವ್ರು ನೋಡ್ರಿ ಈಗ ಸ್ಕೂಟಿ ತಗೋತಾರ ನಡ್ಬರ್ಕ್ ಏನೈತ್ ಹೋಗ್ತಾರ. ಹೆವಿ ವೆಹಿಕಲ್ಗೆಲ್ಲ ಬಾಳ ತೊಂದ್ರೆ ಆಗ್ತಾವ್ರಿ ಹಿಂಗೆಲ್ಲ ಬಂದ್ರ. ನಂದೇ ನೋಡ್ರಿ ಕಾರ್ ಐತಿ ಪುಸ್ತಕ ನಿಂಗ್ ಕಟ್ ಹೊಡಿತೀನಂತ. ಹೆವಿ ವೆಹಿಕಲ್ ದವ್ರ ಹೆಂಗ್ ಮಾಡ್ಬೇಕು, ಕಟ್ ಹೊಡಕ್ ಆಗಲ್ಲ ಪಾಪ ಅವ್ರಿಗೆ. ನೋಡ್ರಿ ಅಕ್ಕ ಅಂತಾರ ಅಕ್ಕ ರೈಟ್ ಸೈಡಿಗೆ ಸುಮ್ಮ ಹೊಂಟ್ಬಿಟ್ಟಾಳ ಅಕ್ಕ. ಅಕ್ಕ ಆದಷ್ಟು ಲೆಫ್ಟ್ ಸೈಡಿಗೆ ಬಂದ್ರ ಒಳ್ಳೇದಾಗುತ್ತ ನಮ್ಮಂತವ್ರಿಗೆಲ್ಲ, ನಮ್ಕಿಂತ ದೊಡ್ಡವ್ರಿಗೆಲ್ಲ. ದೊಡ್ಡವ್ರ ಅಂದ್ರ ಹೆವಿ ವೆಹಿಕಲ್ಸ್ಗೆ. ದೊಡ್ಡವ್ರ ನಾ ಏನ್ ದೊಡ್ಡ ಪುರಂಗಿಗಳಲ್ಲಪ್ಪ ನಾನು. ನಾನ್ ನಿನ್ನೆ ಮೊನ್ನೆ ಬಂದ ಡ್ರೈವಿಂಗ್ ಫೀಲ್ಡಿಗೆ. ಏಯ್ 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 ಮನ್ನೇನ್ರಿ ಇದು ಬೈಕಂಪಡಿ ರೀ ಸರ್, ಇದು ಬೈಕಂಪಡಿ ಅಂತಾರೆ. ಬೈಕಂಪಡಿ ಇದು ಬೈಕಂಪಡಿ ಬಸ್ ಸ್ಟಾಪ್ ನೋಡ್ರಿ ಇದು. ಬೈಕಂಪಡಿಯಿಂದ ನಾನು ಈಗ ನೆಕ್ಸ್ಟ್ ಪನಂಬೂರ್ ರೋಡಿಗೆ ಹೋಗ್ತೀನಿ. ಇದು ನೋಡ್ರಿ 13 ನಂಬರ್ ಬಸ್, ಕುಂಜತ್ ಬೈಲು, ಸುರತ್ ಕಲ್ಲು, ಜನತಾ ಕಾಲೋನಿ, ಕೈಕಂಬ. ನಾವು ಬಸ್ ನನ್ನ ಕೈ ಮಾಡಿದೇನ್ರಿ, ಅದಕ್ಕೆ ನಾನು ಸ್ಲೋ ಮಾಡಿದೆ. ನಾವಕ್ಕಿಂತ ತಡಿಯೋತಮ್ಮ ಅಂತಂದ್ರೆ ಆಯ್ತ ನಾವು ಹೋಗೋಣ ಅಂತಂದೆ, ಬಿಟ್ಟೆ. ಬಿಡ್ಬೇಕ್ರಿ ಅವ್ರಿಗೆ ಪಾಪ ಟೈಮಿಂಗ್ ಎಲ್ಲ ಇರ್ತಾವ. ನನಗೇನ್ 5 ನಿಮಿಷ ಲೇಟ್ ಆದ್ರೂ ಸುಮ್ಮನೆ ನಡೀತಿತ್ತ, ನಾವು ಸುಮ್ಮನೆ ಹೊಂಟಿರ್ತೀನಿ.